ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವಿಡಿಯೋದಲ್ಲಿ ಎಗ್ ರೈಸ್ ಈಸಿಯಾಗಿ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಇದು ನಾವು 3 ಜನ ಮಾತ್ರ ಮನೇಲಿರೋದ್ರಿಂದ ಈ ಗ್ಲಾಸಲ್ಲಿ 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ವಾಟರ್ ಬಂದು ಎಲ್ಲರೂ 2 ಗ್ಲಾಸ್ಗೆ 1 ಗ್ಲಾಸ್ಗೆ ಬಂದು 2 ಗ್ಲಾಸಸ್ ಆಫ್ ವಾಟರ್ ಹಾಕ್ತಾರೆ. ಬಟ್ ನಾನು ಮಾತ್ರ ನನ್ನ ಫಿಂಗರ್ಸಿಂದನೇ ನಾನು ಅದು ಮೆಜರ್ಮೆಂಟ್ ನೋಡ್ಕೊತೀನಿ. ಅದು ಯಾಕಂತ ಹೇಳಿದ್ರೆ ನನಗೆ ಅದು ತುಂಬ ರೂಢಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ನಾನು ಒಂದು ಮ್ಯಾಕ್ಸಿಮಮ್ ಏನಿಲ್ಲ ಅಂತ ಹೇಳಿದ್ರೆ ಒಂದು 14 to 15 ಇಯರ್ಸಿಂದ ನಾನು ಕುಕ್ ಮಾಡ್ತಾಯಿದ್ದೀನಿ. ನನಗೆ ರೈಸ್ ಇಡೋದಲ್ಲಿ ನನಗೆ ಈ ಬೆರಲ್ಸಲ್ಲೇ, ಈ ಫಿಂಗರ್ಸಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತೇಳಿ. ಕುಕ್ ಆದಮೇಲೆ ನೀವೇ ನೋಡ್ತೀರಲ್ಲ ಅದು ಹೇಗಿದೆ ಅಂತ. ನೋಡಿ, ಕುಕ್ ಆಯಿತು, ವಿಸಿಲ್ ಬಂದಾಯಿತು, ತಗೊಂಡಿದ್ದೀನಿ. ಅದು ನೋಡಿ ನಾನು ತೋರಿಸ್ತಾ ಇದ್ದೀನಿ. ನನಗೆ ಮೆಜರ್ಮೆಂಟ್ ಇಷ್ಟು ಮಾತ್ರ ಚೆನ್ನಾಗಿ ಗೊತ್ತು. ನಾನೇನು ಅದರಲ್ಲಿ ಎಕ್ಸ್ಪರ್ಟು ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಅದು ರೂಢಿ ಆಗಿಬಿಟ್ಟಿದೆ. ಇಷ್ಟು ಮಾತ್ರ ಗೊತ್ತಾಗುತ್ತೆ ನನಗೆ ಹೇಗೆ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಮಿಸ್ಸಸ್ ಅವರು ಅವ್ರ ಅಮ್ಮವ್ರ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ಹೆಲ್ತು ಸ್ವಲ್ಪ ಕಂಡೀಷನ್ ಚೆನ್ನಾಗಿರಲಿಲ್ಲ. ಸೊ ಲಾಸ್ಟ್ 3 ವೀಕ್ಸಿಂದ ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೆ. ಲೈಕ್ ನಮ್ಮ ಅಮ್ಮ ಅವರು ಅಂಗಡಿ ಓಪನ್ ಮಾಡಿರೋದಕ್ಕೆ ಇದಕ್ಕೆ ಎಲ್ಲ ನಾನೊಂದು ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ಮನೆಯಲ್ಲಿ. ಅದರಿಂದ ವೀಡಿಯೋಸ್ ಮಾಡಲಿಲ್ಲ. ಸೊ ಈಗ ನೆಕ್ಸ್ಟು ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಈ ದಸರಾ ಹಾಲಿಡೇಸ್ಗೆ ನಾನು ಬೇರೆಯೇ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಎಲ್ಲ ಹಾಳಾಗೋಗ್ಬಿಡ್ತು. ನೋಡೋಣ, ನೆಕ್ಸ್ಟು ದಿವಾಲಿಗೆ ಸಮ್ ಹಾಲಿಡೇಸ್ ಇದ್ದಾವೆ. ಅದರಲ್ಲಿ ಎಲ್ಲಿ ಹೋಗೋದು ಏನು ಅಂತೇಳಿ ಒಂದು ಸಮ್ ಪ್ಲೇಸಸ್ನ ನಾನು ಅಂದ್ಕೊಂಡಿದ್ದೀನಿ. ಅದು ಎಲ್ಲಿ ಹೋಗ್ತೀನಿ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ನಾನು ಪೋಸ್ಟ್ ಮಾಡ್ತೀನಿ ಹೇಗೆ ನಾನು ಎಲ್ಲಿ ರೀಚ್ ಆದೆ, ಯಾವ ಪ್ಲೇಸಸ್ನ ಕವರ್ ಮಾಡಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ಎಗ್ ರೈಸ್ಗೆ ಔಟ್ಸೈಡ್ ಎಲ್ಲ ಲೈಕ್ ಕ್ಯಾಲಿಫ್ಲವರು ಅದೆಲ್ಲ ಯೂಸ್ ಮಾಡ್ತಾರಲ್ವ. ಸೊ ನಾನು ಅದು ಏನು ಕ್ಯಾಪ್ಸಿಕಮ್ಮು, ಕ್ಯಾಲಿಫ್ಲವರು ಏನು ಯೂಸ್ ಮಾಡ್ತಾಯಿಲ್ಲ. ಜಸ್ಟ್ ಆನಿಯನ್ಸ್ ಆ್ಯಂಡ್ 2-3 ಮಿರ್ಚಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಇದಕ್ಕೆ ನಾನು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಬೇರೆ ಲೈಕ್ ಸಾಸಸ್ಸು, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಆ ಥರ ಏನು ಯೂಸ್ ಮಾಡಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಮರ್ಜೆನ್ಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಅರ್ಜೆಂಟಾಗಿ, ಅಥವಾ ನೆಂಟರು ಬಂದಾಗ, ಅಥವಾ ಫ್ರೆಂಡ್ಸ್ಗೆ ಈಸಿಯಾಗಿ ಕುಕ್ ಮಾಡಿಕೊಡ್ಬೋದು. ತುಂಬ ಈಸಿ ಪ್ರೊಸೆಸ್ಸು. ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ. ನಾನು 3 ಜನ ಇರೋದ್ರಿಂದ ನಾನು ತುಂಬ ಕಮ್ಮಿ ಯೂಸ್ ಮಾಡಿದ್ದೀನಿ. ಬೇರೆ ಏನೂ ಆ್ಯಡ್ ಮಾಡಿಲ್ಲ ಅದಕ್ಕೆ. ನಾನು ಆಲ್ಮೋಸ್ಟ್ ಇದನ್ನು ನಾನು ತುಂಬ ಸತಿ ಮಾಡಿದ್ದೀನಿ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ನಾನು ಆವಾಗ ಕುಕ್ಕಿಂಗ್ ಮಾಡ್ತಾಯಿರ್ತೀನಲ್ವ, ನಮ್ಮ ಅಮ್ಮವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಆವಾಗ ಕುಕ್ ಮಾಡ್ತಾಯಿರ್ತೀನಿ. ಅದರಿಂದ ಇದು ಚೆನ್ನಾಗಿ ನನಗೆ ಗೊತ್ತು ಹೇಗೆ ಮಾಡೋದು ಅಂತ. ನನಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾರಾದರೂ ಬೇಕು ಅಂತ ಹೇಳಿದ್ರೆ ನೀವು ಇದು ಮಾಡ್ಕೊಬೋದು. ಮಾಡಿ ಟ್ರೈ ಮಾಡಿ ಒಂದು ಸತಿ ಟೇಸ್ಟ್ ಹೇಗಿದೆ ಅಂತೇಳಿ. ಯಾರಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ ನನಗೆ. ನಾನು ಮಿರ್ಚಿ ಕಮ್ಮಿ ಹಾಕಿದ್ನಲ್ಲ, ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಚಿಲ್ಲಿ ಪೌಡರ್ನೇ ಹಾಕೋದು. ಮಿರ್ಚಿ ಪೌಡರ್. ಇದಕ್ಕೆ ನೀವು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ನಿಮಗೆ ಚಕ್ಕೆ ಲವಂಗ ಪುಡಿ ಯೂಸ್ ಮಾಡ್ಬೋದು. ಇಲ್ಲ ಅಥವಾ ಬೇಡ, ನಮಗೇನದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಬೇಡ, ಹಾಗೆ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ನಮ್ಮ 3 ಜನಕ್ಕೋಸ್ಕರ ನಾನು 6 ಎಗ್ಸ್ ತೊಗೊಂಡಿದ್ದೀನಿ. 2 ಗ್ಲಾಸಸ್ ಆಫ್ ರೈಸ್, 6 ಎಗ್ಸ್ ನಮಗೆ ಕರೆಕ್ಟಾಗಿರುತ್ತೆ, ಸರಿ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಯಾರಾದರೂ ಟ್ರೈ ಮಾಡಿ ನೋಡಿ. ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾರಾದರೂ ಟ್ರೈ ಮಾಡಿದ್ರೆ ವಿಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ತುಂಬ ಲೆಂತ್ ಆಗಬಾರ್ದು ಅಂತೇಳಿ ಫಾಸ್ಟಾಗಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಪ್ರೊಸೆಸ್ ಏನು ತುಂಬ ಈಸಿ ಇದೆಯಲ್ವ, ಅದಕ್ಕೋಸ್ಕರನೇ ನಾನೇನು ಇದು ಮಾಡ್ತಾಯಿಲ್ಲ. ಯಾಕಂದರೆ ನಾನು ಯೂಸ್ ಮಾಡಿರೋದು ಜಸ್ಟ್ 4 ಆನಿಯನ್ಸ್, 3 ಪೀಸಸ್ ಆಫ್ ಮಿರ್ಚಿ, ಸ್ವಲ್ಪ ಮಿರ್ಚಿ ಪೌಡರು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲಿಲ್ಲ ಇದಕ್ಕೆ. ಈ ಥರ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಈ ದಿವಾಲಿ ಹಾಲಿಡೇಸ್ಗೆ ಏನು ಅಂತ ಹೇಳ್ಬಿಟ್ಟು ನಾನು ಅಪ್ಡೇಟ್ ಕೊಡ್ತೀನಿ. ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.